ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ವಿಲೇಜ್ ಫಾರ್ಮರ್ 76. ಪ್ಲೀಸ್ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ನಾನು ಕೇಳ್ತಾಯಿದ್ರು, ನೀವು ಮಾತ್ರ ಹೆಂಗೆ ಮುಸ್ಕಿನ ಹಂಗೆ ಬ್ಯಾಚ್ ಆಗ್ತಾಯಿದ್ರೂ ಒಂದೇ ಪ್ರೊಡಕ್ಷನ್ ಫಸ್ಟ್ ಸ್ಟಾರ್ಟಿಂಗಿಂಚ ಲಾಸ್ಟ್ ಗಂಟ ಒಂದೇ ಪ್ರೊಡಕ್ಷನ್ ಇರ್ತೈತೆ. ಸೆಂಟ್ರಾಗ 4-5 ಟೈಮ್ಸ್ ಆದ್ರೇನು ಅಂತ ಕೇಳಿದರು. ಅದಕ್ಕೆ ಇವತ್ತು ಏನು ಮಾಡ್ತೀರಿ ಅಂತ ನೋಡೋಣ. ನಾವು ಫಸ್ಟ್ ಒಂದು ಬ್ಯಾಚ್ ಮಾಡಿದ್ರಿ. ಇದು ಸೆಕೆಂಡ್ ಬ್ಯಾಚ್, ಇದು ಫಸ್ಟ್ ಬ್ಯಾಚ್. ಇದು ಫಸ್ಟ್ ಬ್ಯಾಚಾಗಿ ಇವಾಗ ಆಫ್ ಆಗೋಗೈತೆ. ಇವಾಗ ಫಸ್ಟ್ ಅದಾಗಿ ಪ್ರೊಡಕ್ಷನ್ ಫಸ್ಟೇ ಬರೋದಿಲ್ಲ ಅಂದರೆ ಇವಾಗ ನಮ್ಮ ನೆಲದಲ್ಲಿ ಫಸ್ಟು ಇವಾಗ ಒಂದೊಂದು ಪ್ಲ್ಯಾಂಟ್ ನಾವು ಬೆಳಿಬೇಕಂದ್ರೂ ಆ ಪ್ಲ್ಯಾಂಟ್ ಬೇಕಾಗಿರೋ ಎಲ್ಲ ಪ್ಲ್ಯಾಂಟ್ ಬೆಳೆಯೋಕೆ ಬೇಕಾಗಿರೋ ಗೊಬ್ಬರ ಎಲ್ಲ ಅದು ಫಸ್ಟ್ ಒಂದು 2 to 3 ಟೈಮ್ಸ್ ನಾವು ಫಸ್ಟೆಲ್ಲ ಪ್ರೊಡಕ್ಷನ್ 2 to 3 ಇದ್ರಾಗೆಲ್ಲ ಅದ್ರಿಗೆ ಸಿಕ್ಬಿಡ್ತೈತೆ. ಆಮೇಲೆ ಬರ್ತಾ ಅದ್ರಿಗೆ ಸಿಕ್ಕೋದಿಲ್ಲ. ಅದ್ರಿಂದ ನಾವೇನು ಮಾಡಬೇಕಂದ್ರೆ ಕಂಟಿನ್ಯೂಸಾಗಿ ನಾವು ಮುಸ್ಕಿನ ಜೋಳ ಅನ್ಸೆಲ್ಲೋದು ಬಿಟ್ಬಿಟ್ಟು ಫಸ್ಟ್ ಒಂದು 3 ಟೈಮ್ಸ್ ಮುಸ್ಕಿನ ಜೋಳ ಆಯಿತು. ಆಮೇಲೆ ಒಂದು 2 ಇಯರ್ಸು ನೀವು ಸೂಪರ್ ನೇಪಿಯರ್ ಬೆಳ್ಕೊಬೋದು. ಆಮೇಲೆ ನೆಕ್ಸ್ಟ್ ಒಂದು 2-3 ಇಯರ್ಸ್ ತಿರ್ಗಾ ಮತ್ತೆ ಎಲ್ಲ ಗೊಬ್ಬರ ಎಲ್ಲ ಹೊಡೆದು ರೆಡಿ ಮಾಡಿದ್ಮೇಲೆ ತಿರ್ಗಾ ಮುಸ್ಕಿನ ಜೋಳನ ಕಂಟಿನ್ಯೂಸ್ ಮಾಡ್ಬೋದು. ಇದು ಫಸ್ಟ್ ಬ್ಯಾಚ್. ಈಗ 20 ಡೇಸ್ ಆಗೈತೆ. ಇದ್ರಾಗ ನೀವು ನೋಡ್ಬೋದು, ಫಸ್ಟು ನಾವು ಇದರ ತೋಟ ಮಾಡ್ತಾಯಿದ್ರಿ. ಇಲ್ಲಿ ನೋಡಿದ್ರೆ ಇವಾಗ ನೀವು ಎಲ್ಲ ಥರ ಗಿಡಗಳು ಹುಟ್ಟೈತೆ. ಇದು ಬೇರೆ ಮುಸ್ಕಿನ ಜೋಳ ಅಂದರೆ ನಿಮ್ಗೆಲ್ಲ ಪ್ರೊಡಕ್ಷನ್ ಅಷ್ಟಾಗಿರೋದಿಲ್ಲ. ಅದು ಅಷ್ಟೊಂದು ಕಾಸ್ಟ್ಲಿ ಸ್ಯಾನ್ ಆಗ್ತೈತೆ. ಅದೇ ಫುಲ್ಲೆಲ್ಲ ಮಿಕ್ಸರ ಕೊಯ್ಯೋದಿಂಚ ನಮ್ಗೆ ಎಷ್ಟು ವರ್ಕೌಟ್ ಆಗ್ತೈತೆ ನೋಡಿ ಫ್ರೆಂಡ್ಸ್. ಇದು ಸೆಕೆಂಡ್ ಬ್ಯಾಚ್. ಇದು ಕರೆಕ್ಟಾಗಿ ಕಟ್ ಮಾಡೋ ಸ್ಟೇಜಲ್ಲಿ ಐತೆ. ನೀವು ಎಲ್ಲರೂ ಕೇಳ್ತಾ ಇದ್ದಂಗೆ ನಮ್ಮದು ಯಾಕೆ ಒಂದು 4 to 5 ಫೀಟ್ಸ್ ಅಂದರೆ ಸಾನೆ, ಇದು 6 to 7 ಫೀಟ್ಸ್ ಗಂಟು ನಾನು ಬೆಳೀತೈತೆ ಅಂತ ಕೇಳ್ತಾಯಿದ್ರಿ. ಅದು ನಾವಾಗೇನು ಹೇಳ್ದಲ್ಲ, ವರ್ಷ ಗೊಬ್ಬರ ಹೊಡೆಯಬೇಕು ಅಂದರೆ ಸಣ್ಣರಾಗ ಒಂದು 2-3 ಇಯರ್ಸ್ ಆದಮೇಲೆ ನೀವು ಸೂಪರ್ ನೇಪಿಯರ್ ಚೇಂಜ್ ಮಾಡ್ತಾಯಿದ್ರೆ ಕರೆಕ್ಟಾಗಿ ಬರ್ತಾ ಇರ್ತೈತೆ.